ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದಾಗ 1 ಇಂಚ್ ನೀರು ಅಷ್ಟೇ ಆಗಿದ್ದಿದ್ದು. ಆದರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ 4 ಎಳೆಗಳಿವೆ, ಯಾವುದು ಓಪನ್ ಆಗಿಲ್ಲ. ಹಾಗಾದರೆ ಈ 4 ಎಳೆಗಳನ್ನ ಓಪನ್ ಮಾಡ್ಬೋದಾ? ಮಾಡ್ಬೋದು. ಬೋರ್ವೆಲ್ ಬ್ಲಾಸ್ಟಿಂಗಿಂದ ಏನೇನು ಸಮಸ್ಯೆ ಆಗುತ್ತದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ಮೇಲೆ 2 ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ದಾರೆ. ಒಂದು 600 ಅಡಿ, ಇನ್ನೊಂದು 700 ಅಡಿ. ಒಂದು ಡ್ರಾಪು ನೀರು ಬಂದಿಲ್ವಂತೆ. ಈ ಬೋರ್ವೆಲಲ್ಲಿ 1 ಇಂಚ್ ನೀರಾಗಿದೆ. ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡ್ಕೊಳ್ಳೋಣ, ನೀರಿನ ಸೌಂಡ್ ಬೇರೆ ಬತ್ತಿದೆ ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿದಾಗ ಈ ಬೋರ್ವೆಲಲ್ಲಿ 4 ಎಳೆಗಳು ಓಪನ್ ಆಗದೇ ಇರೋವು ಇದ್ದಾವೆ ಅಂದ್ಬಿಟ್ಟು ಗೊತ್ತಾಯಿತು. ಮೊದಲನೇದು ಬಂದು ಎಷ್ಟಡಿಗೆ ಇದೆ ಅಂದರೆ 100 ಅಡಿಗೆ ಒಂದು ಎಳೆ ಇದೆ ಮೊದಲನೇದು. ಎರಡನೇದು ಬಂದು 150 ಅಡಿಗಿದೆ. ಮತ್ತೊಂದು ಬಂದು 200 ಅಡಿಗಿದೆ. ಇನ್ನೊಂದು ಬಂದ್ಬಿಟ್ಟು 280 ಅಡಿಗಿದೆ. ಈ 4 ಎಳೆಗಳನ್ನು ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸ್ಬೇಕು. ಮಾಡಿಸಿದ್ರೆ ಸುಮಾರು 2 ರಿಂದ 2.5 ಇಂಚ್ ನೀರಾಗುವ ಸಾಧ್ಯತೆ ಇದೆ. ಈ 4 ಎಳೆಗಳನ್ನ ಯಾವ ರೀತಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಬೇಕು ಅಂದರೆ, ಮೊದಲು 280 ಅಡಿದು ಮೊದಲು ಬ್ಲಾಸ್ಟ್ ಮಾಡಿಸ್ಬೇಕು. ಆನಂತರ 200 ಅಡಿದು, ಆನಂತರ 150 ಅಡಿ, ಆನಂತರ 100 ಅಡಿಗೆ ಈ ರೀತಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡ್ಕೊಂಡು ಬರಬೇಕು. ಮೊದಲೇ 100 ಅಡಿ 150 ಅಡಿಗೆ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸಿದ್ರೆ ಬೋರ್ವೆಲ್ ಮುಚ್ಚೋಗೋ ಚಾನ್ಸ್ ಇರುತ್ತೆ. ಮೊದಲು 280 ಅಡಿ, 200 ಅಡಿ, 150 ಅಡಿ, 100 ಅಡಿ ಈ ರೀತಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡ್ಕೊಂಡು ಬರಬೇಕು. ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸಿದ ನಂತರ 3 ದಿನ ಅಥವಾ 1 ವಾರ ಬಿಟ್ಟು ಮತ್ತೆ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ನೋಡಿಕೊಂಡು ಯಾವ್ಯಾವ ಎಳೆಗಳು ಓಪನ್ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿ, ಆನಂತರ ರೀಬೋರ್ ಮಾಡಿಸ್ಕೊಂಡು ಬೋರ್ವೆಲ್ನ ಕ್ಲೀನ್ ಮಾಡಿಕೊಂಡು ಆನಂತರ ಮೋಟ್ರನ್ನ ಬಿಟ್ಕೊಳ್ಳಿ. ಈ ರೀತಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸೋದ್ರಿಂದ ನಿಮ್ಮ ಬೋರ್ವೆಲಲ್ಲಿ 99% ನೀರಾಗುತ್ತೆ. ಆದರೆ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸಿದ ಮೇಲೆ ಬೋರ್ವೆಲ್ನ ಕ್ಲೀನ್ ಮಾಡಿಸ್ಕೋಬೇಕು, ರೀಬೋರ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸ್ಕೊಂಡು ಆನಂತರ ಮೋಟ್ರನ್ನ ಬಿಡಬೇಕು. ಇಲ್ಲ ಅಂದರೆ ಒಂದೊಂದು ಬೋರ್ವೆಲ್ಲು ಮುಚ್ಚೋಗುತ್ತೆ, ಒಂದೊಂದು ಬೋರ್ವೆಲ್ ಮುಚ್ಚೋಗಲ್ಲ. ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆನಂತರ ಡಿಸಿಷನ್ ತಗೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ರೈತರಿಗೆಲ್ಲರಿಗೂ ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.